ಮತ್ತೆ ಯಾವಾಗ ಅವರು ಮನ್ಸಾಯ್ತು ಅಂದ್ರೆ ಅಪ್ಪಾಜಿಯವರೇ ದೂರವಾಣಿ ಮಾಡ್ತಾರೆ, ಎಲ್ಲಿದ್ರಿ ರಾಜಶೇಖರ್ ಪಾಟೀಲ್ ಅವರೇ ನೀವು ಅಂತ ಕೇಳ್ತಾರೆ ಅಪ್ಪಾಜಿಯವರು. ಅವ್ರು ಏನೋ ನಾವ್ಯಾರು ಹೇಳಕ್ ಆಗಂಗಿಲ್ಲ, ಅವ್ರ ಮನ್ಸು ಅವ್ರ ಇಚ್ಛೆ. ಅವಾಗ ಫೋನ್ ಮಾಡಿದಾಗ ಅಪ್ಪಾಜಿ ನಾವು ಹಿಂಗ ಆಯ್ತು ನಾನು ಬರ್ತಾ ಇದ್ದೀನಿ ಅಂತ ಮಾತು ಕೂಡ ನಮ್ಗೆ ಆದೇಶ ಮಾಡ್ತಾರೆ. ನಾವು ಆ ಸಮಯದಲ್ಲಿ ನಾವು ಇಲ್ಲೆಲ್ಲಾದ್ರೂ ಲೋಕಲ್ದಲ್ಲಿ ಇದ್ದು ಅಪ್ಪಾಜಿ ಹತ್ರ ಹೋಗಿ ದರ್ಶನ ಮಾಡಿ ಅಪ್ಪಾಜಿಯವರ ಪ್ರಸಾದ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ನಾವು ನೋಡಿದ್ರೆ ನೋಡ್ರಿ, ಅಲ್ಲಿ ಬೀದರ್ ಕ್ರಾಸಿಗೆ ಒಂದು ಕ್ರಾಸ್ ಇದೆ, ಅಲ್ಲಿ ಹಾಲು ಈ ನಿಮ್ಮದು ಕಬ್ಬಿನ ಹಾಲು 1, 20, 100, 200 ಮಂದಿಗಲ್ಲ, ಸಾವಿರಾರು ಮಂದಿಗೆ ಅದೆಲ್ಲ ಹಾಲು ಇದು ಮಾಡ್ತಾನೆ ಇರ್ತಾರೆ. ಅಪ್ಪಾಜಿಯವರ ಸ್ವಂತ ಕೈ ಗಿಲಾಸ್ ಕೊಟ್ಟು ಅದು ಹಾಲು ಹಾಕಿ ಕುಡಿಸ್ತಕ್ಕಂಥದ್ದು ಮಾಡ್ತಾರೆ. ಇದು ನಾನು ಕೂಡ ಏನ್ ಮಾಡೋದಾದ್ರೆ ಅಪ್ಪ ಕುಂತಾರಪ್ಪ ಅಂತ ನೋಡಿದ್ರೆ ಹೌದಿಲ್ಲ ತುಳಿದು ಕುಂತಾರ. ನಾನು ಹೇಳಿದ್ರೆ ನಮ್ಮ ಗಂಡನಿಗೆ ಹೇಳ್ದ ನಡಿಯಪ್ಪ ಅಂತ ಹೇಳ, ಅವ್ರನ್ನ ತರ್ತೀನಿ ಅಂದ್ರು. ನಂದು ನೀರ್ ತರ ಮುಖ್ಯ ಅಲ್ಲ, ನಾನು ಹೋಗ್ಬೇಕು ಕೃಷಿ ಕೈದಿ ನಾನು ತಗೋಬೇಕು ಅಂದ. ನಾನು ಹೋಗಿ ಆ ಲೈನಿ ರೀತಿ ಗುರುಜಿಯವರ ಅಮೃತ ಹಸ್ತದಿಂದ ನಾನು ಹಾಲು ಸ್ವೀಕಾರ ಮಾಡಿದೆ. ಇವತ್ತು ಮೋಸ ಬೇರೆ ಬೇರೆ ಇದರಲ್ಲಿ ಇವತ್ತು ಯಾಕೆ ಅವ್ರ ಬಗ್ಗೆ ಹೇಳ್ಬೇಕಾಗದ ಅಂದ್ರೆ ಹವಾ ಮಲ್ಲಿನ ಸ್ವಾಮಿ ಅಂದ್ರೆ ಹವಾ. ಇವತ್ತು ಇಡೀ ಬರೀ ಬೀದರ್ದಲ್ಲ, ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಗೋವಾ ಅನೇಕ ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಠ ಬೆಳೀತಕ್ಕಂಥ ಒಬ್ಬ ಸ್ವಾಮೀಜಿಯವರು. ನಮ್ಮ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಅವ್ರ ಬಹಳ ಪ್ರೀತಿ ಇದೆ. ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೂಡ ಅವ್ರ ಬಹಳ ಪ್ರೀತಿ ಇದೆ. ಆ ಸಲುವಾಗಿ ಇವತ್ತು ನನ್ನನ್ನು ಕರೆದಿ ನಾನು ಬರ್ತಾ ಇದ್ರೆ ಗುರುಜಿ ನನಗೆ ಸ್ವಲ್ಪ ಆರಾಮಿಲ್ಲ, ಟೆಂಪರೇಚರ್ ಬಂದಿದ್ರು ಭೀಮರಾವ್ ಪಾಟೀಲ್ ಅವರು ಅದು ಬಿಟ್ಟು ಹೋಗೋನು ಇಲ್ಲ, ನಾನು ಪೂರ ಮುಗಿದೆ ಅಂತ ಹೇಳಿ. ಯಾಕಂದ್ರೆ ಡಾಕ್ಟರ್ ಎಲ್ಲಿ ಹೋಗ್ಬೇಡ ಅಂತ ಹೇಳಿ ಸ್ವಲ್ಪ ಟೆಂಪರೇಚರ್ ವೈರಲ್ ಫೀವರ್ ಆಗಿದೆ. ಆದ್ರೂ ಕೂಡ ನಾವೆಲ್ಲ ತಾಯಿ ಬಂದಿದ್ವಿ, ನಿಮ್ ಎದುರು ಬಂದು ನಾನು ಮಾತಾಡ್ತಕ್ಕಂಥ ಅವಕಾಶ ನಮ್ಮ ಶ್ರೀಗಳು ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಹತ್ತೂರವಾದ